ಸೆಕ್ರೆಟರಿ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಂದ ಒಂದು ಲೆಟರ್ ಬಂದಿದೆ. ಆ ಲೆಟರ್ ಮೇಲೆ ನಾವು ಬಾಗವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ನಿನ್ನೆ ರಾತ್ರಿ ರಿಜಿಸ್ಟರ್ ಮಾಡಿದ್ವಿ. ಅದರಲ್ಲಿ ಹೆಸರಲ್ಲಿ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ, ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ. ಅದು ಫುಟೇಜ್ ನಾವು ನೋಡ್ತೀವಿ. ಫುಟೇಜಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಅದು ಕಾಣ್ತಾ ಇದೆ, ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸಿ ಮತ್ತು ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಸಿಟಿ ಡ್ರೈವರ್ನ ರಾತ್ರಿ ಸುತ್ತಾಡಿಸಿದ ಸಂಬಂಧಪಟ್ಟಂಗೆ ಸಾಕಷ್ಟು ಗಂಭೀರ ಆರೋಪ ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಎನ್ಕೌಂಟರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಕೊಲ್ಲೋಕೆ ಸಂಚು ರೂಪಿಸಿದ್ರು. ಅದ್ರ ಬಗ್ಗೆ ನೀವು ನಗರ ಪೊಲೀಸ್ ಆಗ್ತದೆ. ಸೊ ಅದು ಕೂಡ ನಾನು ಹೇಳ್ತೀನಿ. ನಿಮಗೆ ಗೊತ್ತಿದೆ, ಸ್ವಲ್ಪ ಒಳಗಡೆ ಕೌನ್ಸಿಲ್ ಒಳಗಡೆ ಕೂಡ ಸ್ವಲ್ಪ ಘಟನೆ ಆಗಿದೆ, ಸ್ವಲ್ಪ ಗಲಾಟೆ ಆಗಿದೆ. ಮತ್ತು ಆ ಕೇಸ್ ಬಾಗವಾಡಿ ಸ್ಟೇಷನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗವಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತು ಆಗಬಹುದು ಅಂತ, ಅದಕ್ಕೆ ನಾವು ಆವತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ. ಅಲ್ಲೇ ಸ್ವಲ್ಪ ಸೇಫ್ ಆಗುತ್ತೆ ಅಂತ. ಆಮೇಲೆ ಮತ್ತೆ ಏನು ಜನ ಅಲ್ಲೇ ಬಂದು ಭಾಳ ಜನ ಸೇರಿದ್ದಾರೆ. ಮತ್ತು ಸ್ವಲ್ಪ ಸ್ಟೇಷನ್ದಲ್ಲಿ ಕೂಡ ನಿಮ್ಮ ಮುಂದೆ ನೀವು ನೋಡಿದಿರಿ ಸ್ವಲ್ಪ ಘಟನೆ ಆಗಿದೆ. ಮತ್ತು ಆವಾಗ ಮತ್ತೆ ಇನ್ನೊಂದು ಮಾಹಿತಿ ಬಂದಿದೆ, ಮತ್ತು ಸಿಟಿ ಕಡೆಯಿಂದ ಮತ್ತೆ ಏನು ಜನ ಖಾನಾಪುರ್ಗೆ ಬರ್ತಾ ಇದ್ದಾರೆ. ಅಲ್ಲೇ ಮತ್ತೆ ಅಕ್ಕಪಕ್ಕ ಊರಿಂದ ಕೂಡ ಜನ ಸೇರಲಿಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಏನು ಮಾಹಿತಿ ಬಂದಿದೆ, ಇಟ್ ಕ್ಯಾನ್ ಬಿಕಮ್ ರೈಟ್ ಲೈಕ್ ಸಿಚುವೇಶನ್. ಯಾಕಂದರೆ ಗುಂಪು ಜನ ಸೇರಬಹುದು ಅಂತ. ಹಾಗಾಗಿ ಮತ್ತೆ ನಾವು ಸಿಟಿ ರವಿ ಸಾಹೇಬ್ ಸೇಫ್ಟಿ ಸಲುವಾಗಿ ನಾವು ಅದು ಡಿಸಿಷನ್ ತೊಗೊಂಡ್ವಿ, ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಅಂತ. ಸೊ ಅದರಲ್ಲಿ ಮತ್ತೆ ನಾನು ಆಯೋ ಜೊತೆಗೆ ನಾನು ಕಳಿಸ್ತೀನಿ. ಅವರು ಹೋಗುವಾಗ ಮತ್ತೆ ಹಿಂದೆಯಿಂದ ಅವರು ವೆಹಿಕಲ್ಸ್ ನೋಡ್ತಾ ಇದ್ರೆ ಯಾರು ಅವರು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅವರ ಪ್ರಕಾರ ಬಹುಶಃ ಯಾರು ಅವ್ರಿಗೆ ಅಟ್ಯಾಕ್ ಮಾಡಬಹುದು ಅಂತ ಹಾಗೆ ತಿಳ್ಕೊಂಡು ಅವರು ಮತ್ತೆ ಇನ್ನು ಮುಂದೆ ಅವರು ಹೋಗ್ತಾ ಇದ್ದಾರೆ. ಈಗ ಅವರು ನಿಮ್ಮ ಮ್ಯಾಗ ಆರೋಪ ಅಂದ್ರೆ ನಮ್ಮ ಸ್ಟೋನ್ ಕಷ್ಟಕ್ಕೆ ಕರ್ಕೊಂಡು ಹೋದ್ರು, ಕಬ್ಬಿನ ಗದ್ದೆಗೆಲ್ಲ ಕರ್ಕೊಂಡು ಹೋದ್ರು, ಗಾಡಿ ಕರ್ಕೊಂಡು ಹೋದ್ರು. ಅದ್ರ ಬಗ್ಗೆ ಆ ಬಗ್ಗೆ ನಾನು ಹೇಳ್ತೀನಿ. ಅಂದರೆ ಏನಾಗಿದೆ, ಅವಾಗ ನನ್ನ ಆಯೋ ಜೊತೆಗೆ ಇದ್ದಾರೆ, ಅವರು ದೂರಿಂದ ಅವರು ನೋಡ್ತಾ ಇದ್ದಾರೆ, ಅದು ವೆಹಿಕಲ್ ಲೈಟ್ಸ್ ನೋಡ್ತಾ ಇದ್ದಾರೆ, ಯಾರು ಇದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಕೂಡ ಸ್ವಲ್ಪ ಅದು ಭಯ ಬಂದಿದೆ, ಬಹುಶಃ ಮತ್ತೆ ಇನ್ನೊಂದು ಸತಿ ಸಾಹೇಬ್ ಮೇಲೆ ಈ ಥರ ಅಟ್ಯಾಕ್ ಬರ್ತಾ ಇದ್ರೆ ಅಂತ. ಸೊ ಆಯಿತು, ನಾವು ಸ್ವಲ್ಪ ಬೇರೆ ಕಡೆಗೆ ಹೋಗೋಣ, ನಾವು ಸ್ವಲ್ಪ ಈ ಥರ ಸ್ಟೆಪ್ಸ್ ತಗೋಣ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದಿದೆ. ಆ ಥರ ನಾವು ಈ ಬೇರೆ ಉದ್ದೇಶ ನಾವು ಆ ಕಡೆ ಕರ್ಕೊಂಡು ಹೋಗಿದ್ವಿ, ಏನೂ ಇಲ್ಲ. ಅವರ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಸಲುವಾಗಿ ಆ ಥರ ಆಗಿದೆ. ಅವರನ್ನು ಇರಿಸಿರುವ ಸ್ಥಳ ರಹಸ್ಯವಾಗಿರಬೇಕು, ಮತ್ತೆ ಯಾರು ಅಲ್ಲಿ ಬರಬಾರದು ಅನ್ನೋ ಕಾರಣಕ್ಕೆ ಅವರನ್ನ ಬೇರೆ ಕಡೆ ಅವ್ರ ಸೇಫ್ಟಿ ಸಲುವಾಗಿ ನಾವು ಮಾಡಿದ್ವಿ. ದೂರಿನಲ್ಲಿ ಇಬ್ಬರ ಹೆಸರನ್ನ ಉಲ್ಲೇಖ ಮಾಡಿದ್ರು, ಸದ್ದಾಬ್ ಮತ್ತು ಸಂಗನಗೌಡ. ಯಾಕೆ ಅವರು ಸಿಟಿ ಡ್ರೈವರ್ ಒಂದು ಎಫ್ಐಆರ್ ಮಾಡಿದ್ರು. ಒಂದು ನಿಮಿಷ 5 ದಿನ ಆಯ್ತು, ಲೇಟ್ ಯಾಕೆ? ಇಲ್ಲ, ನಿನ್ನೆ ಅದು ಲೆಟರ್ ನನಗೆ ಬಂದಿದೆ, ನಿನ್ನೆ ನಾನು ರಿಸೀವ್ ಮಾಡಿದ್ದೀನಿ. ಈಗ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತೆ ಈಗ ತನಿಖಾ ಮತ್ತೆ ನಾವು ಶುರು ಮಾಡ್ತೀವಿ. ತನಿಖಾ ಪ್ರಕಾರ ಯಾರ್ಯಾರ ಹೆಸರು ಬರ್ತಾ ಇದ್ರೆ ನಾವು ಆ ಪ್ರಕಾರ ಮಾಡ್ತೀವಿ. ಮತ್ತೆ ಈಗ ತಾವು ಹೇಳ್ದಂಗ ಈಗ ಯಾರ ಹೆಸರು ಅವ್ರು ಕೊಟ್ಟಿದ್ರಿ ಅದು ಕೂಡ ನಾವು ಮಾಡ್ತೀವಿ. ವಿಡಿಯೋನ ನನಗೆ ಏನು ನೋಡಿಲ್ಲ, ನನಗೆ ನೀವು ಸ್ವಲ್ಪ ಸಬ್ಮಿಟ್ ಮಾಡಿ ಮತ್ತೆ ಜೇಲ್ ಆಫೀಸರ್ಸ್ಗೆ ನಾನು ಹೇಳ್ತೀನಿ. ಮತ್ತೆ ನನ್ನ ಕಡೆಯಿಂದ ಕೂಡ ಏನು ಆಕ್ಷನ್ ಮಾಡಬೇಕಾಗಿದೆ ನಾನು ಆಕ್ಷನ್ ಮಾಡ್ತೀನಿ. ಒಂದು ವಾರದಲ್ಲಿ 2 FIR ಆಗಿದೆ ಗ್ರಾಮೀಣ ಸ್ಟೇಷನ್ ಮೇಲಿಂದ ಎಸ್ತಿದ್ದಾರೆ. ಹೌದು. ಮೊನ್ನೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಯಾರ ಆರೋಪಿ ಹೊರಗಡೆಯಿಂದ ಒಂದು ಮೊಬೈಲ್ ಅವರು, ಸೊ ಆ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದೆ. ಒಟ್ಟಾರೆ ಇಂಡ್ಲಗ ಜೈಲಲ್ಲಿ ಏನು ರಾಜಾತಿಥ್ಯ ಒಳಗಡೆ ಹೆಂಗ್ ಹೋಗ್ತಿದೆ ಅನ್ನೋ, ಒಳಗಡೆ ಮೀನೆಲ್ಲ ಹೆಂಗ್ ಹೋಗ್ತವೆ, ಗಾಂಜಾ ಹೆಂಗ್ ಒಳಗಡೆ ಹೋಗುತ್ತೆ ಅದು ನೋಡ್ರಿ. ಇಲ್ಲ ಜೈಲ್ದಲ್ಲಿ ಅಂದ್ರೆ ಜೈಲ್ ಸ್ಟಾಫ್ ಇದ್ದಾರೆ. ನಾವು ಅಂದ್ರೆ ಯಾವಾಗ ಅವರು ನಮ್ಮ ಸಹಾಯ ಅವರು ಕೇಳ್ತಾ ಇದ್ರೆ ಆವಾಗ ನಾವು ಸಹಾಯ ಕೊಡ್ತಾ ಇದ್ದೀವಿ. ಯಾವಾಗ ನಮಗೆ ಸ್ವಲ್ಪ ಗುಪ್ತ ಮಾಹಿತಿ ಬಂದ್ರೆ ಜೈಲ್ನಲ್ಲಿ ಈ ತರ ಇಲ್ಗಲ್ ಆಕ್ಟಿವಿಟೀಸ್ ನಡೀತಾ ಇದ್ರೆ ಆವಾಗ ನಾವು ಹೋಗ್ತೀವಿ, ರೇಡ್ ಮಾಡ್ತೀವಿ. ಆದರೆ ಜೈಲ್ ಒಳಗಡೆ ಏನೇನು ನಡೀತಾ ಇದೆ ಅದು ಎಲ್ಲ ಅವ್ರ ಜವಾಬ್ದಾರಿ ಇದೆ, ನಮ್ಮ ಜವಾಬ್ದಾರಿ ಅಲ್ಲ.